ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 9 ವಾರ ಕಳೆದಿದೆ. 10ನೇ ವಾರಕ್ಕೆ ಕಾಲಿಟ್ಟಿದ್ದಾರೆ. ಮತ್ತೆ 10ನೇ ವಾರ ಕ್ಯಾಪ್ಟನ್ ಯಾರು ಅಂತ ತುಂಬಾ ಜನಕ್ಕೆ ಕುತೂಹಲ ಇರುತ್ತೆ. ಕ್ಯಾಪ್ಟನ್ ಯಾರು, ಹೇಗಾದ್ರು ಅಂತ ಖಂಡಿತವಾಗ್ಲೂ ಒಂದಂತೂ ಸತ್ಯ, ಯಾರು ಊಹಿಸಿರ್ಲಿಲ್ಲ ಈ ವ್ಯಕ್ತಿ ಕ್ಯಾಪ್ಟನ್ ಆಗ್ತಾನಂತ. ಅಂತ ವ್ಯಕ್ತಿ ಕ್ಯಾಪ್ಟನ್ ಆಗಿದ್ದಾರೆ. ಕ್ಯಾಪ್ಟನ್ ಟಾಸ್ಕ್ ಹೇಗಿತ್ತು, ಕ್ಯಾಪ್ಟನ್ ಆಗಿದ್ದು ಯಾರು, ಇವರ ಕ್ಯಾಪ್ಟನ್ ಆಗಿರೋದಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಬದಲಾವಣೆ ಬರೋದಂತೂ ಗ್ಯಾರಂಟಿ. ಹಾಗಾದ್ರೆ ಕ್ಯಾಪ್ಟನ್ ಯಾರು ಅಂತ ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇದಾಗಿ ಈ ವಾರ ಆಟ ತಗೊಂಡಾಗ ಟಾಸ್ಕ್ ಕೊಟ್ಟಿದ್ದೇ ಒಂದಿನ. ಆ ಟಾಸ್ಕ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದ್ದಾರೆ, ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ, ಎಲ್ಲಾ ವೇಲು ಚೆನ್ನಾಗಿ ಆಡಿದ್ದಾರೆ. ಅಂದ್ರೆ ಅದು ನಮ್ಮ ಮಂಜಣ್ಣ ಇರ್ಬೋದು, ಮೋಕ್ಷತೆ ಇರ್ಬೋದು, ಧನರಾಜ್ ಇರ್ಬೋದು, ಇವರೆಲ್ಲ ಬರ್ತಾರೆ. ಬಟ್ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಆಲ್ರೆಡಿ ಮಂಜಣ್ಣ ಸೆಲೆಕ್ಟ್ ಆಗಿದ್ದ ಆಡೋಕೆ. ಆದ್ರೆ ಕ್ಯಾಪ್ಟನ್ ಟಾಸ್ಕ್ ಇಂದ ಹೊರಗಿಟ್ಟಿದ್ದು ನಮ್ಮ ರಜತ್ ಅವನ ತ್ರಿವಿಕ್ರಮನ ಹೊರಗಿಟ್ಟಿದ್ದು. ಅದಾದ್ಮೇಲೆ ಮನೆ ಮಂದಿ ಎಲ್ಲ ಟಾಸ್ಕ್ ಆಡಿದಾಗ ಈ ಬಿಗ್ ಬಾಸ್ ಮನೆಯಲ್ಲಿ 10ನೇ ವಾರಕ್ಕೆ ಸೆಲೆಕ್ಟ್ ಆಗಿದ್ದು ಮಾತ್ರ ನಮ್ಮ ಧನರಾಜ್ ಅವರು. ಈ ಬಿಗ್ ಬಾಸ್ ಒಂದು ಕ್ಯಾಪ್ಟನ್ ಟಾಸ್ಕ್ ಕೊಟ್ಟಾಗ ಧನರಾಜ್ ಅವರು ಈ ಟಾಸ್ಕ್ ಗೆದ್ದು ಬಿಗ್ ಬಾಸ್ ಮನೆ 10ನೇ ವಾರದ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಹೇಗಂತ ಕಮೆಂಟ್ ಮಾಡಿ. ಎಲ್ಲರೂ ಆಗಿದ್ರು, ಬಟ್ ಧನರಾಜ್ ಆಟ ಲೋ ಆಗುತ್ತೆ ಅಂತ ತುಂಬಾ ಜನ ಹೇಳ್ತಾ ಇದ್ರು. ಕಳಪೆ ಬೇರೆ ಕೊಡ್ತಾ ಇದ್ರು ವಾರ ಬಂದಾಗ. ಅಂತ ವ್ಯಕ್ತಿ ಈ ವಾರ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ರೆ ಅಂದ್ರೆ ತುಂಬಾ ಖುಷಿ ಕೊಡೋ ವಿಷಯ. ನಿಮ್ಗೆ ಮತ್ತೆ ಈ ಬಗ್ಗೆ ಏನು ಅಂತ ಕಮೆಂಟ್ ಮಾಡಿ. ಮತ್ತೆ ಈ ಅಪ್ಡೇಟ್ ಕೊಟ್ಟಿದ್ದಕ್ಕೆ ಚಾನಲ್ ಯಾರನ್ನು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಖಂಡಿತವಾಗ್ಲೂ ಇದಂತೂ ಪಕ್ಕಾ ಮಾಹಿತಿ. 10ನೇ ವಾರದ ಕ್ಯಾಪ್ಟನ್ ಬಂದು ಧನರಾಜ್ ಅವರು. ಈ ವಾರದ ಕಿಚ್ಚನ ಚಪ್ಪಾಳೆ ಸಿಗುವ ಸಾಧ್ಯತೆ ತುಂಬಾನೇ ಇದೆ ನಮ್ಮ ಧನರಾಜ್ ಅವರಿಗೆ. ಮತ್ತೆ ಈ ಮಾಹಿತಿ ಕೊಟ್ಟಿದ್ದಕ್ಕೆ ಹೇಗನ್ಸುತ್ತೆ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.